ಹಾಯ್ ಎಸ್ ಎಸ್ ಎಕ್ಸಾಮ್ ನಡೀತಾ ಇದೆ. ನಂತರ ನೀವು ಸೈನ್ಸ್, ಸೋಷಿಯಲ್ ಸೈನ್ಸ್, ಇಂಗ್ಲೀಷ್, ಕನ್ನಡ ಈ ರೀತಿ ಹಲವಾರು ವಿಷಯಗಳ ಎಕ್ಸಾಮ್ ಅನ್ನ ಬರೀತೀರಾ. ಈ ಎಲ್ಲ ವಿಷಯಗಳಿಗೆ ಸಂಬಂಧಂತೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ ಅದನ್ನು ನಾವು ಈ ವಿಡಿಯೋ ತಿಳ್ಕೊಳ್ತಿದ್ವಿ. ನಂತರ ಈಗ ಫಸ್ಟ್ ಲ್ಯಾಂಗ್ವೇಜ್ ಏನಿದೆ, ಪ್ರಥಮ ಭಾಷೆ, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ರಥಮ ಭಾಷೆ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ನಂತರ ಈ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಏನಿದೆ ಅದು 100 ಮಾರ್ಕ್ಸ್ ನಡೆಯುತ್ತೆ. ಸರಿನಾ? ಆ 100 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಮಿನಿಮಮ್ 35 ಮಾರ್ಕ್ಸ್ನ ಪಡೆದುಕೊಳ್ಬೇಕು. ಈಗ ಆ 100 ಮಾರ್ಕ್ಸ್ನ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ನಲ್ಲಿ 35 ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ನ ಪಡೆದುಕೊಂಡ್ರೆ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. ಅದ ನಂತರ ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಇದೆ, ಥರ್ಡ್ ಲ್ಯಾಂಗ್ವೇಜ್ ಅಂದರೆ ತೃತೀಯ ಭಾಷೆ ಇದೆ, ನಂತರ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್, ನಂತರ ಸೈನ್ಸ್ ಇದೆ, ಮ್ಯಾಥಮೆಟಿಕ್ಸ್ ಇದೆ. ಈ ಎಲ್ಲ ವಿಷಯಗಳ 80 ಮಾರ್ಕ್ಸ್ನ ಎಕ್ಸಾಮನ್ನು ವಿದ್ಯಾರ್ಥಿಗಳು ಈ SSLC ಬೋರ್ಡ್ ಎಕ್ಸಾಮ್ ನಡೀತಾ ಇದೆ ಆವಾಗ ಬರೀತಾರೆ. ಸೊ ಆ 80 ಮಾರ್ಕ್ಸ್ನ ಎಕ್ಸಾಮ್ ಏನಿದೆ ಅದಕ್ಕೆ 28 ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸನ್ನು ಪಡೆದುಕೊಂಡ್ರೆ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೆ. ಸರಿನಾ? ಹಾಗಿದ್ರೆ 80 ಮಾರ್ಕ್ಸ್ನ ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್, ನಂತರ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಈ ಎಲ್ಲ ವಿಷಯಗಳಿಗೆ 28 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಬೇರೆ ಡೌಟ್ಸ್ ಇದೆ ಕನ್ನಡ ತಿಳಿಸಿ. ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಎಕ್ಸಾಮ್ಗೋಸ್ಕರ ಹಾಗೆ ಮುಂದೆ ರಿಸಲ್ಟ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.